ಮೇಘ, ಮೀನಾಕ್ಷಿ ಅತ್ತೆಗೆ ಏನಂದ್ರೆ ಇಷ್ಟ? ಅತ್ತೆಗೆ ಸೀರೆ ಅಂದ್ರೆ ತುಂಬಾ ಇಷ್ಟ. ಸರಿ, ಹಾಗಿದ್ರೆ ಈಗಲೇ ಮಾರ್ಕೆಟ್ಗೆ ಹೋಗಿ ಮೀನಾಕ್ಷಿ ಅತ್ತೆಗೆ ಸೂಪರ್ ಆಗಿರೋ ಸೀರೆ ಒಂದನ್ನು ತಗೊಂಡ್ಬಂದ್ಬೇಡ. ಛೇ, ಏನಾಯ್ತೆ? ಈ ಮನೆಯಲ್ಲಿ ಯಾವ್ದಕ್ಕೂ ಫ್ರೀಡಮ್ ಇಲ್ಲ. ಕೆಮ್ಮೋದ್ರು ಕೇಳ್ಬಿಟ್ಟೆ ಕೆಮ್ಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ನೀನು ಮಾರ್ಕೆಟ್ಗೆ ಹೋಗ್ತೀವಿ ಅಂದ್ರೆ ಬಿಡ್ತಾರಾ? ಏನು, ಎಲ್ಲಿಗೆ, ಯಾಕೆ ಅಂತ 28 ಪ್ರಶ್ನೆ ಕೇಳ್ತಾರೆ. ಅದ್ರಲ್ಲೂ ಮೀನಾಕ್ಷಿ ಅತ್ತೆಗೆ ಸೀರೆ ತರ್ತೀವಿ ಅಂದ್ರೆ ಮುಗ್ದು ಹೋಯ್ತು. ಖಂಡಿತ ಪರ್ಮಿಷನ್ ಸಿಗೋದಿಲ್ಲ. ಹೊಟ್ಟೆ ಉರಿ ಅವ್ರಿಗೆಲ್ಲ ನಾವು ಅವ್ರಿಗೆ ಮಾತ್ರ ಸೀರೆ ತರ್ತೀವಿ ಅಂತ. ಸುಮ್ನೆ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು? ಈ ಗಿಫ್ಟ್ ಕೊಡೋ ಐಡಿಯಾನ ಇಲ್ಲಿಗೆ ಡ್ರಾಪ್ ಮಾಡ್ಬಿಡೋಣ. ಮಯೂರಿ ಅತ್ತೆ, ನೀವ್ ರೂಮಲ್ಲೇ ಇದ್ದೀರಾ? ನಾನೇನು ಅಡ್ಗೆ ಮನೇಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೆ. ಹಾ, ಇಷ್ಟೊಂದವರೆಗೂ ಅಡ್ಗೆ ಮನೆಯಲ್ಲೇ ಇದ್ದೆ. ಈಗ ತಾನೇ ರೂಮಿಗೆ ಬಂದೆ. ಅದಿರ್ಲಿ, ನೀವಿಬ್ರು ಏನೋ ಗುಸುಗುಸು ಅಂತ ಮಾತಾಡ್ತಿದ್ರಿ. ಅದು ಏನಿಲ್ಲ ಬಿಡಿ ಅತ್ತೆ. ಅತ್ತೆ ಹತ್ರ ಯಾಕಮ್ಮ ನಾಚಿಕೆ? ಪರವಾಗಿಲ್ಲ, ಹೇಳು. ಏನಿಲ್ಲ ಅತ್ತೆ, ಸ್ವಲ್ಪ ಮಾರ್ಕೆಟ್ ತನಕ ಹೋಗಿ ಬರೋದಿತ್ತು, ಪರ್ಚೇಸಿಂಗ್ ಇತ್ತು. ಅದಕ್ಕೇನಂತೆ, ಹೋಗ್ ಬನ್ನಿ. ಆದ್ರೆ ಮನೇಲಿ ಪರ್ಮಿಷನ್. ಅಯ್ಯೋ, ಪಕ್ಕದಲ್ಲಿರೋ ಮಾರ್ಕೆಟ್ಗೆ ಹೋಗೋದಕ್ಕೆ ಪರ್ಮಿಷನ್ ಯಾಕಮ್ಮ? ನೀವಿಬ್ರು ಆರಾಮಾಗಿ ಹೋಗ್ ಬನ್ನಿ. ಮನೇಲಿ ಯಾರಾದ್ರೂ ಕೇಳಿದ್ರೆ ನಾನೇ ಕಳಿಸ್ದೆ ಅಂತ ಹೇಳ್ತೀನಿ. ಹಾ. ಓಹ್, ಥ್ಯಾಂಕ್ ಯು ವೆರಿ ಮಚ್ ಅತ್ತೆ, ಯು ಸೋ ಸ್ವೀಟ್. ನಾವು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀವಿ. ಅಯ್ಯೋ, ಅಂಗಡಿ ಅವ್ನು ಕೊಟ್ಟಿದ್ದನ್ನ ಕಣ್ಮುಚ್ಕೊಂಡು ತರಬೇಡಮ್ಮ. ನೀಟಾಗೆ ಚೆಕ್ ಮಾಡ್ಕೊಂಡು ಒಳ್ಳೆ ಸೀರೆ. ಅದೇ ನೀನು ಏನು ಪರ್ಚೇಸ್ ಮಾಡ್ಬೇಕು ಅಂತೆಲ್ಲ, ಅದನ್ನ ನೀಟಾಗಿ ಚೆಕ್ ಮಾಡ್ಕೊಂಡು ತಗೊಂಡ್ ಬಾ. ಅರ್ಜೆಂಟ್ ಮಾಡ್ಕೋಬೇಡ. ಖಂಡಿತ ಅತ್ತೆ. ಅತ್ತೆ, ಒಂದ್ ಹೆಲ್ಪ್ ಮಾಡ್ತೀರಾ? ಹೇಳಮ್ಮ, ಏನು ಅಂತ. ಒಳಗಡೆಯಿಂದ ನನ್ನ ಬ್ಯಾಗ್ ತಂದ್ಕೊಡಿ. ನಾನು ಒಳಗಡೆ ಬಂದ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಅಲ್ವಾ? ಹೌದು ಹೌದು, ಅದು ನಿಜಾನೇ. ಒಂದಿನೊಂದು ಕೆಲಸ ಮಾಡು, ಹಿತ್ಲು ಬಾಗ್ಲು ಬಂದ್ಬಿಡು, ನಾನು ಅಲ್ಲಿಗೆ ತಂದ್ಕೊಡ್ತೀನಿ. ಸರಿ ಅತ್ತೆ. ಮೇಘ ಮಯೂರಿ ಎಲ್ಲಿ ಹೋದ್ರು ಅಂತ, ಅದೆಂಥದೋ ಚಾಟಿಂಗು ಅಂತ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಏನು. ಕಂಪ್ಯೂಟರ್ ಮುಂದೆ ಕೂತ್ಬಿಟ್ರೆ ಇವ್ರಿಗೆ ಊಟ ತಿಂಡಿ ಎಂಥದ್ದು ಬೇಡ. ಒಳ್ಳೆ ಹುಡುಗಿರಪ್ಪ. ಮೇಘ, ಮೇಘ, ಎಲ್ಲಿ ಹೋದ್ರು ಇವರು? ಎಲ್ಲಿಗೆ ಹೋಗ್ತಿದ್ದೀರಪ್ಪ ಇವರು? ಅದು ಇಷ್ಟು ಅರ್ಜೆಂಟಾಗಿ? ಜಯಂತ, ಮೇಘ ಮಯೂರಿ ನೋಡಿದ್ಯಾ? ಈಗ ತಾನೇ ಹೊರಗಡೆ ಹೋದ್ರಲ್ಲ ಅತ್ತೆ. ಹೊರಗಡೆ ಹೋದ್ರಾ? ಯಾಕೆ ನಿಮಗೆ ಹೇಳಿಲ್ವಾ? ಇಲ್ಲ. ಅತ್ತಿಗೆ ಅದು ಮಯೂರಿಗೇನೋ ತಗೋಬೇಕಾಗಿತ್ತಂತೆ, ಅದಕ್ಕೆ ಮಾರ್ಕೆಟ್ ಕಡೆ ಹೋದ್ರು. ನನಗೆ ಹೇಳ್ಬಿಟ್ಟೆ ಹೋದ್ರು ಅತ್ತಿಗೆ. ಜೊತೆಗೆ ಮೇಘನೂ ಹೋಗಿದ್ದಾಳೆ. ಹೌದಾ? ಹಾಗಾದ್ರೆ ಸರಿ.
ಮೇಘ ಏನ್ ಮಾಡ್ತಾ ಇದ್ಯಾ? ಯಾಕೆ ಪದೇ ಪದೇ ಹಿಂತಿರುಗಿ ನೋಡ್ತಾ ಇದ್ಯಾ? ಹಾಗೆ ಮಾಡಿದ್ರೆ ನೋಡ್ದೇ ಇರೋರು ಕೂಡ ನೋಡೋ ಹಾಗಾಗುತ್ತೆ. ನೋಡು, ಯು ಶುಡ್ ಬಿ ಬ್ರೇವ್. ನಾನು ಇದೀನಲ್ವಾ, ನಿಂಗೆ ಏನಕ್ಕೆ ಭಯ? ಬಾ. ಅಯ್ಯೋ ಮೇಘ, ಯಾಕೆ ಅಳ್ತಾ ಇದ್ಯಾ? ನಾನು ಇಂಥ ತಪ್ಪು ಮಾಡಬಾರ್ದಾಗಿತ್ತು. ಚಾಟಿಂಗ್ ಅನ್ನೋ ಹುಚ್ಚಿಗೆ ಸಿಕ್ಕಿ ನಾನೇ ಅಪಾಯ ತಂದ್ಕೊಂಡ್ಬಿಟ್ಟೆ. ಅದರಿಂದ ಈಗ ಎಷ್ಟೊಂದು ತೊಂದರೆಗಳಾಗ್ತಾ ಇದೆ. ನಾನು ಸ್ವಲ್ಪ ಎಚ್ಚರದಿಂದಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಮೇಘ, ಕಂಟ್ರೋಲ್ ಯೋರ್ ಸೆಲ್ಫ್. ನಿನ್ಗೇನ್ ಕನ್ಸ್ ಬಿದ್ದಿತ್ತಾ ಆ ಲೋಫರ್ ಹುಡುಗಿ ವೇಷದಲ್ಲಿ ಬಂದು ನಿನ್ ಫ್ರೆಂಡ್ ಆಗ್ತಾನೆ ಅಂತ? ನೋಡು, ಇದರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ತಪ್ಪೆಲ್ಲ ಆ ಲೋಫರ್ದೆ. ಅವನಿಗೆ ಸರಿಯಾಗಿ ಪಾಠ ಕಳ್ಸೋಣ. ರೆಡಿ? ಮಯೂರಿ, ನನಗೆ ತುಂಬಾ ಭಯ ಆಗ್ತಿದೆ. ನಮ್ಮನ್ನ ಅವನ ಜೊತೆ ಯಾರಾದ್ರೂ ನೋಡ್ಬಿಟ್ರೆ ಏನ್ ಮಾಡೋದು? ಮೇಘ, ನಾನು ಇದೀನಲ್ಲ ನಿನ್ ಜೊತೆ, ಏನು ಯೋಚನೆ ಮಾಡ್ಬೇಡ. ಬಾ ಹೋಗೋಣ. ಹಲೋ ಚಿಕ್ಕಮ್ಮ, ನಾನ್ ಚಾರು ಮಾತಾಡ್ತಿದ್ದೀನಿ. ಗೊತ್ತಾಗ್ತಿದೆ, ಹೇಳು. ಚಿಕ್ಕಮ್ಮ, ಎಂಗೇಜ್ಮೆಂಟ್ ಫೋಟೋಸ್ ನೋಡಿದ್ರಾ? ಚೆನ್ನಾಗಿದ್ಯಾ? ಅದ್ ಸರಿ, ಅಷ್ಟು ಅರ್ಜೆಂಟಲ್ಲಿ ಯಾಕೆ ಓಡಿಸ್ಬಿಟ್ರಿ ನೀವು ನನ್ನನ್ನ? ಸ್ವಲ್ಪ ಹೊತ್ತು ಜಯನ್ ಜೊತೆ ಮಾತಾಡಕ್ಕೆ ಬಿಡ್ಲಿಲ್ಲ. ಏಯ್, ನಟ್ ಲೂಸ್ ಆಗಿದೆಯೇನೆ ನಿನಗೆ? ನಿನಗಾಗಿರೋದು ಎಂಗೇಜ್ಮೆಂಟ್ ಅಷ್ಟೇ, ಮದ್ವೆ ಆಗಿಲ್ಲ. ಇದೇ ತರ ಹುಚ್ಚುಚ್ಚಾಗಿ ಆಡಿದ್ದಕ್ಕೆ 3 ಸಂಬಂಧಗಳು ಮದ್ವೆವರೆಗೂ ಬಂದು ನೆಗೆದು ಬಿದ್ದು ಹೋಗಿದ್ದು. ಅದಕ್ಕೆ ಈ ಸಂಬಂಧನು ನೆಗೆದು ಬಿಡಬಾರ್ದು ಅಂತ ಎಚ್ಚರಿಕೆ ತಗೋತಿದ್ದೀನಿ ಚಿಕ್ಕಮ್ಮ. ಅವನ್ಗೆ ನಾನೇ ಪ್ರಪಂಚ ಆಗ್ಬೇಕು. ಕೂತ್ರು ನಿಂತ್ರು ಚಾರು ಚಾರು ಅಂತ ಕನ್ವರ್ಸ್ತಾ ಇರ್ಬೇಕು ಚಿಕ್ಕಮ್ಮ. ಅದಾಗಬೇಕು ಅಂದ್ರೆ ನಾನು ಅವನಿಗೆ ಕ್ಲೋಸ್ ಆಗಬೇಕು. ನಾನು ಅವನ್ನ ಇಂಪ್ರೆಸ್ ಮಾಡಬೇಕು. ಇದನ್ನೆಲ್ಲ ಮೀಟ್ ಮಾಡದೆ ಹೇಗೆ ಮಾಡೋಕ್ಕಾಗುತ್ತೆ ಚಿಕ್ಕಮ್ಮ? ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಕಣೆ. ಆದ್ರೆ ಮದ್ವೆಗಿಂತ ಮುಂಚೆ ಹುಡುಗ ಹುಡುಗಿ ಮಾತಾಡೋದಾಗ್ಲಿ ಮೀಟ್ ಮಾಡೋದಾಗ್ಲಿ ಭಾವನಿಗೆ ಇಷ್ಟ ಆಗಲ್ಲ. ಓಕೆ, ಮನೇಲಿ ಬೇಡ, ಹೊರಗಡೆ ಎಲ್ಲಾದ್ರೂ ಮೀಟ್ ಮಾಡ್ತೀವಿ. ಕಳಿಸ್ಕೊಡಿ ಚಿಕ್ಕಮ್ಮ ಅವ್ರನ್ನ. ಕಳಿಸ್ಕೊಡೋದಾ? ಏ ಚಾರು, ನಮ್ಮ ಅಕ್ಕನ ಮಗಳು ನಮ್ಮನೆ ಸೊಸೆಯಾಗಿ ಬರ್ಲಿ ಅಂತ ಆಸೆ ಪಟ್ಟು ಇಷ್ಟೆಲ್ಲ ಕಷ್ಟಪಟ್ಟೆ ಹೊರತು ಬ್ರೋಕರ್ ಕೆಲಸ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಫೋನ್ ಇಡೆ. ಹುಡುಗಿ ಏನು ಅರ್ಥ ಆಗಲ್ವಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅದು ರೀ, ನಿನ್ನೆ ಕೇಳ್ತಾ ಇರೋದು. ಚಾರು ಜಯಂತ್ನ ಹೊರಗಡೆ ಮೀಟ್ ಮಾಡ್ಬೇಕಂತೆ. ಯಾಕಂತೆ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ. ಮಾಡ್ಕೊಳ್ಳಿ ಬಿಡು. ನಿನ್ಗಂಟೇನು ಹೋಗುತ್ತೆ? ಸಿಂಧು, ನಾನು ಹೀಗೆ ಮಾತಾಡಿದ್ ನೋಡಿ ಹೆದರ್ಕೊಂಡ್ಬಿಟ್ಯಾ? ನಾನೇನ್ ಹೆದರ್ಕೊಂಡಿಲ್ಲ. ಹೆದರ್ಕೊಂಡಿರೋಳ್ ತರ ಆಕ್ಟ್ ಮಾಡ್ದೆ ಅಷ್ಟೇ. ನೀವೇನು ಅಂತ ನನಗೆ ಗೊತ್ತಿಲ್ವಾ? ಸಿಂಧು, ಗಂಡ ಹೆಂಡತಿ ನಮ್ ತರ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ BP ಇಲ್ದಿರ ಲೈಫಲ್ಲಿ ಹ್ಯಾಪಿ ಆಗಿರ್ಬೋದು. ಚಾರುನು ಇದನ್ನೇ ಆಸೆ ಪಡ್ತಾ ಇದ್ದಾಳೆ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನೂ ಇಲ್ಲ ರೀ. ಆದ್ರೆ ಭಾವನೆ ಗೊತ್ತಾದ್ರೆ
ಗೊತ್ತಾದ್ರೆ ಯಾರಾದ್ರೂ ಹೇಳಿದ್ರೆ ತಾನೇ ಗೊತ್ತಾಗೋದಕ್ಕೆ. ಯಾಕೆ ನಾನು ಇನ್ನು ಮದುವೆಗೆ ಮುಂಚೆ ಕದ್ದು ಮುಚ್ಚಿ ಎಷ್ಟು ಓಡಾಡ್ತಾ ಇರ್ಲಿಲ್ವಾ? ಆ ಕತೆನೆ ಬೇರೆ ಈ ಕತೆನೆ ಬೇರೆ ರೀ. ಕತೆಗಳು ಬೇರೆ ಆದ್ರೂ ಪ್ರೀತಿ, ಲವ್, ಪ್ಯಾರ್, ಮೊಹಬ್ಬತ್, ಇಷ್ಕ್ ಅದು ಒಂದೇನೆ ಅಲ್ವಾ ಚಿನ್ನ? ಇದಕ್ ಜಯಂತ್ ಒಪ್ಕೋಬೇಕಲ್ಲ. ಒಪ್ಕೊಳ್ಳೋದ ಕೇಳಿ ನೋಡು. ಇಲ್ಲಿ ಮಾಯ ಆದ್ರೆ ಚಾರು ಮುಂದೆ ಥಟ್ ಅಂತ ಪ್ರತ್ಯಕ್ಷ ಆಗಿರ್ತಾನೆ ಹುಡುಗ. ಏನು ಹೇಳ್ತಾ ಇದ್ದೀರಮ್ಮವ? ಬೇಡ, ಆಗಲ್ಲ ಇವೆಲ್ಲ. ಆಗಲ್ಲ? ಯಾಕೆ ಆಗಲ್ಲ? ನಿನ್ಗೇನ್ ಧೈರ್ಯ ಇಲ್ವಾ? ಈಗಿನ ಕಾಲದಲ್ಲಿ ಹುಡುಗಿರ್ಗೆನೆ ಹುಡುಗರ ಹತ್ರ ಹೋಗ್ರಮ್ಮ ಅಂದ್ರೆ ಖುಷಿಯಾಗಿ ಹೋಗ್ತಾರೆ. ಅಂಥದ್ರಲ್ಲಿ ಇದ್ಯಾಕೋ ರಿವರ್ಸ್ ಗೇರ್ ಆಗ್ತಾ ಇದೆಯಲ್ಲ? ನಾವು ನಿಂತರ ಇರ್ಲಿಲ್ಲಪ್ಪ. ನಿನ್ ಬಗ್ಗೆ ಯಾಕೋ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು. ಹಾಗಲ್ಲ ಮಾವ, ದೊಡ್ಡ ಮಾವನಿಗೆ ಏನಾದ್ರು ಗೊತ್ತಾದ್ರೆ? ನೀನೇನ್ ಮೈಕ್ ಹಿಡ್ಕೊಂಡು ಅನೌನ್ಸ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾ ಇದ್ಯಾ? ನಾನು ಚಾರು ಹತ್ರ ಹೋಗ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗೋದಕ್ಕೆ ಅಲ್ವಾ? ಮತ್ತೆ ನೀನ್ ಹೆದರ್ಕೋಬೇಡ ಕಣೋ, ಧೈರ್ಯವಾಗಿರು. ಅಲ್ಲ ಅತ್ತೆ, ಮನೇಲಿ ಯಾರಾದ್ರೂ ಜಯಂತ ಇಲ್ಲಿ ಅಂತ ಕೇಳಿದ್ರೆ? ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ನಾವು ನೋಡ್ಕೋತೀವಿ. ನಾನು ಈಗ್ಲೇ ಚಾರು ಕಾಲ್ ಮಾಡಿ ನೀವಿಬ್ರು ಎಲ್ಲಿ ಮೀಟ್ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ತೀನಿ. ಅಷ್ಟರಲ್ಲಿ ನೀನ್ ಹೋಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದ್ಬಿಡು, ಓಕೆನಾ? ಬೇಡ ಮಾವ, ಬಿಟ್ಬಿಡಿ. ಅಪ್ಪ ಮಹಾನ್ ಭಾವ, ನನ್ ಮಾನ ಮರ್ಯಾದೆ ಹಾಳು ಮಾಡ್ಬೇಡ ಕಣೋ. ಚಾರು ಪ್ರಾಮಿಸ್ ಮಾಡಿದೀನಿ ನಿನ್ನನ್ನು ಕಳಿಸ್ತೀನಿ ಅಂತ. ಪ್ಲೀಸ್ ಹೋಗೋ ಪುಟ್ಟು. ಒಪ್ಕೊಳ್ಳೋ. ಅವನಲ್ಲಿ ಕಾಯ್ತಾ ನಿಂತಿದ್ದಾನೆ. ನೀನೊಂದು ಕೆಲಸ ಮಾಡು, ನೀನು ಹೋಗಿ ಮಾತಾಡಿಸ್ತಾ ಇರೋ ಅವನ್ನ, ನಾನು ಇಲ್ಲೇ ನಿಂತಿರ್ತೀನಿ. ಅಯ್ಯೋ, ನಾನೊಬ್ಳೇ ಹೋಗ್ಬೇಕಾ? ಬೇಡ ಕಣೆ, ನನಗೆ ತುಂಬಾ ಭಯ ಆಗುತ್ತೆ. ಭಯ ಪಟ್ರೆ ಕೆಲಸ ಆಗಲ್ಲ. ನಾನ್ ನಿನ್ ಜೊತೆ ಬಂದ್ರೆ ಅವ್ನು ನನ್ನ ನೋಡಿ ಅಪ್ಸೆಟ್ ಆಗ್ಬೋದು. ನಾವೇನೋ ಮಾಡಕ್ ಬಂದಿದ್ದೀವಿ ಅಂತ ಅನುಮಾನ ಪಡ್ಬೋದು. ಹಾಗೇನಾದ್ರೂ ಆದ್ರೆ ನಮ್ ಪ್ಲಾನ್ ವರ್ಕೌಟ್ ಆಗಲ್ಲ. ಅದಕ್ಕೆ ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಮಾತಾಡಿಸ್ತಿರು. ನಾನ್ ನಿನ್ನ ಅಕಸ್ಮಾತ್ ಆಗಿ ನೋಡ್ದ ಹಾಗೆ ಮಾತಾಡ್ಸೋ ಹಾಗೆ ಬರ್ತೀನಿ. ಅವಾಗ ಅವನು ಡೌಟ್ ಬರಲ್ಲ. ಹಾ, ಸರಿನಾ? ಚಿಯರ್ ಅಪ್ ಮೇಘ. ತಪ್ಪು ಮಾಡಿರೋನೇ ಧೈರ್ಯವಾಗಿರುವಾಗ ನಿನಗೇನು? ಜಸ್ಟ್ ಬಿ ಕಾನ್ಫಿಡೆಂಟ್ ಮೇಘ. ಹೋಗು ಹೋಗು. ಹಾಯ್ ಮೇಘಾ, ಯಾಕೆ ಲೇಟ್ ಮಾಡ್ಬಿಟ್ಟೆ? ಅದು ಓಕೆ ಓಕೆ, ಕಾಯೋದ್ರಲ್ಲೂ ಒಂಥರ ಮಜಾ ಇದೆ. ಬೈದವೇ, ಈ ಡ್ರೆಸ್ಸಲ್ಲೇನು ಏಂಜಲ್ ಥರ ಕಾಣಿಸ್ತಿದ್ಯಾ. ಸೋ ಹಾಟ್.
ಮೇಘ, ನಿನ್ನ ಕಣ್ಣು ಕಾಮನ್ ಬೆಲ್ಲು. ನಿನ್ನ ಮುಂದೆ ನಾನು ನಿಲ್ಲು. ಚೆನ್ನಾಗಿದೆಯಲ್ಲ ಕವಿತೆ? ನೀನು ನೋಡ್ತಾ ಇದ್ರೆ ನಾನು ಕಾಯ್ಕಿಣಿ ಥರ ಕವಿತೆ ಬರಿಬೇಕು ಅನ್ಸುತ್ತೆ. ಬೇಗ ಸಿಕ್ಕಾಪಟ್ಟೆ ಬಿಸಿಲಲ್ಲ, ಬಾ ಕೂಲಾಗಿ ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡೋಣ. ಯಾರಿದಾರಲ್ಲಿ? ಯಾಕಾಗಿ ನೋಡ್ತಿದ್ಯಾ? ಯಾರೂ ಇಲ್ಲ, ಯಾರೂ ಇಲ್ಲ. ಹೌದಾ? ಯು ಆರ್ ರೈಟ್. ಆದರೂ ನಾವು ಕೇರ್ಫುಲ್ ಆಗಿರ್ಬೇಕಲ್ವಾ? ಸರಿ ನಡಿ, ಬಾ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಮಗ. ಈ ಥರ ಜಾಗಕ್ಕೆಲ್ಲ ನಿಮ್ಮ ಮನೆಯವ್ರು ಯಾರೂ ಬರೋದಿಲ್ಲ. ಬಾ. ಕುತ್ಕೋ. ಏನು ತಗೋತೀಯ ನೀನು? ಐಸ್ ಕ್ರೀಮ್ ಆರ್ಡ್ರ್ ಮಾಡೋಣವಾ? ಇಲ್ಲ, ನನಗೇನು ಬೇಡ. ಕಮಾನ್ ಮೇಘ, ನಾನು ಎಷ್ಟು ಆಸೆಯಿಂದ ನೀನು ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೀನಿ. ನೀನೇನು ಬೇಡ ಅಂದರೆ ಹೇಗೆ ಹೇಳು? ನನ್ನ ಆರ್ಟ್ಗೆ ಪೇನ್ ಆಗಲ್ವಾ? ಹೇಳು, ಏನು ಬೇಕು ನಿನಗೆ? ವೆನಿಲಾ, ಸ್ಟ್ರಾಬೆರಿ, ಚಾಕ್ಲೇಟ್, ಇಲ್ಲಿ ಹನಿಮೂನ್ ಸ್ಪೆಷಲು ಸಿಗುತ್ತೆ. ಹಾಯ್. ನಾನು ಮಯೂರಿ, ಮೇಘನ್ ಚಿಕ್ಕಮ್ಮನ ಮಗಳು. ನನಗೆ ಐಸ್ ಕ್ರೀಮ್ ಕೊಡ್ಸಲ್ವಾ ನಗುತ್ತಾರೆ? ಅನ್ಕೊಂಡೆ ನೀನು ಇಷ್ಟು ಧೈರ್ಯವಾಗಿ ನೀನು ಇಲ್ಲಿಗೆ ಬಂದಾಗ ನನಗೆ ಡೌಟ್ ಇತ್ತು. ಅದು ಈಗ ನಿಜ ಆಯಿತು. ಏ ಮೇಘ, ನಾನು ನಿನಗೇನು ಹೇಳಿದ್ದೆ? ನೀನನ್ನು ಒಬ್ಬಳೆ ಬಾ ಅಂತ ತಾನೆ ಇವಳನ್ನ ಕರ್ಕೊಂಬಂದಿದ್ಯಾ? ಏನಾದರೂ ಡಬ್ಬಲ್ ಗೇಮ್ ಮಾಡ್ತಿದ್ಯಾ? ನನ್ನ ಬಗ್ಗೆ ಗೊತ್ತು ತಾನೆ ನಿನಗೆ? ಏನು ಬಂಟಿ ನೀನು? ರಿಲ್ಯಾಕ್ಸ್, ಕೂತ್ಕೋ ಕೂತ್ಕೋ. ನೀನು ಕೂತ್ಕೋ, ಕೂತ್ಕೊಂಡು ಮಾತಾಡೋಣ. ಕೂತ್ಕೋ.
ಕೂತ್ಕೋ. ಒಳ್ಳೆ ರೌಡಿ ತರ ಮಾತಾಡ್ತೀಯಲ್ಲೋ. ಅಲ್ಲ, ಹುಡುಗಿರ ಹತ್ರ ಹೀಗ ಮಾತಾಡೋದು? ಅದ್ರಲ್ಲೂ ನಿನ್ನಂತ ಸ್ಮಾರ್ಟ್ ಲುಕಿಂಗ್ ಹ್ಯಾಂಡ್ಸಮ್ ಗೈ ಹೀಗೆ ಮಾತಾಡ್ತಾರಾ? ಏನು ಕೊಡ್ಲಿ ಸರ್? ಒಳ್ಳೆ ಟೈಮಿಗೆ ಬಂದ್ರಿ. ಐಸ್ ಕ್ರೀಮ್ ಇದೆಯಾ? ಇದೆ ಮೇಡಮ್. ಯಾವ್ದು ಕೊಡ್ಲೆ? ವೆನಿಲಾ ಐಸ್ ಕ್ರೀಮ್ 3 ಕೊಡಿ. ಓಕೆ ಮೇಡಮ್. ಪಾಪ ಮೇಘ ಒಬ್ಳೆ ಬರ್ಬೇಕು ಅಂತಲೇ ಇದ್ದಿದ್ದು, ಆದ್ರೆ ನಾನೇ ತುಂಬಾ ಹಠ ಮಾಡಿ ಬಂದೆ. ನಿಜ ಹೇಳ್ಬೇಕು ಅಂದ್ರೆ ನಾನಿನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಫುಲ್ ಇಂಪ್ರೆಸ್ ಆಗ್ಬಿಟ್ಟೆ. ಏನ್ ಮಸಲ್ಸ್ ನಿಂದು.